ಹುಟ್ಟನೆ ತಂದೆನ ಕಳೆದುಕೊಂಡಂತ ರಾಯ ಹಾಗೂ ಅವನಿಗಾಗಿ ಬದುಕಿರುವ ಅವನ ಅಕ್ಕ ಗಂಗಾಳ ಗುರಿ ಒಂದೇ ಆಗಿರ್ತೈತೆ. ಎಸ್, ನೀವ್ ಅನ್ಕೊಂಡಿದ್ದು ಸತ್ಯ. ಟಾಕ್ಸಿಕ್ ಸಿನಿಮಾ, ಎಸ್, ನಿನ್ನೆ ತಾನೇ ರಿಲೀಸ್ ಆಗಿದೆ ಟಾಕ್ಸಿಕ್ ಸಿನಿಮಾ. ಈ ಸಿನಿಮಾದ ಬಗ್ಗೆ ನಾನು ಚಿಕ್ಕದಾಗಿ ಚೊಕ್ಕವಾಗಿ ಮಾತಾಡೋದಕ್ಕೆ ಅಂತ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್, ಶೇರ್, ಕಮೆಂಟ್ಸ್ ಕೊಟ್ಬಿಡಿ. ನೀವು ಕೂಡ ಒಂದೇ ಒಂದು ಸಬ್ಸ್ಕ್ರೈಬರ್ಸ್ ನನಗೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ, ಏನಿದ್ರ ರಿವ್ಯೂ ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ, ನಿನ್ನೆ ತಾನೇ ರಿಲೀಸ್ ಆಗಿದೆ ಸಿನಿಮಾ. ತುಂಬಾ ಅದ್ಭುತವಾಗಿದೆ ಅಂತ ಕೆಲವರು ಹೇಳ್ಕೊಂಡ್ರೆ, ಕೆಲವರು ಚೆನ್ನಾಗಿಲ್ಲ ಅಂತ ಹೇಳ್ಕೊಂತಾರೆ. ಓಪನ್ ಆಗಿ ಹೇಳ್ಕೊಂತಾರೆ ಚೆನ್ನಾಗಿಲ್ಲ, ವೇಸ್ಟ್ ಸಿನಿಮಾ, ಹಾಗೆ ಹೀಗೆ ಅಂತ. ಅದೇನೇ ಇರ್ಲಿ, ಸಿನಿಮಾ ನೋಡಿದ್ರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ಹಾಗೆ ಒಂದು ಸಿನಿಮಾ ರೀತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ರಿವ್ಯೂನ ಸ್ಟಾರ್ಟ್ ಮಾಡೋಣ. ಸೊ, ಬ್ರಿಟಿಷರು ಬಿಟ್ಟೋದಂತ ಭಾರತದಲ್ಲಿ ಗೋವಾನ ಬಚ್ಚಿಟ್ಕೊಂಡ ಪೋರ್ಚುಗೀಸರಿಂದ ಕಬಳಿಸಿ ಅದನ್ನ ಒಂದು ನಶೆಯ ರಾಜಧಾನಿಯಾಗಿ ಆಳ್ಬೇಕು ಅನ್ನೋದು ರಾಯನಿಗೆ ಆಸೆ ಹಾಗೂ ಅವ್ರ ಅಕ್ಕನಿಗೆ ಆಸೆ. ಹಾಗೆ ರಾಯನಿಗೆ ಇನ್ನೊಂದು ವ್ಯಾಮೋಹ ಏನಂದ್ರೆ, ಚೆಲುವೆಯರ ಮೇಲೆ ತೀರದ ದಾಹ, ಅಧಿಕಾರದ ವ್ಯಾಮೋಹ, ಅಕ್ಕ ತಮ್ಮನ ಕ್ರೌರ್ಯದ ಮಾತೃಭಾಷೆಗೆ ಗೋವಾ ಗಡಿ ದಾಟಿದಂತ ಸಾಮ್ರಾಜ್ಯ ಮಂಡಿ ಊರ್ಬಿಡುತ್ತೆ ಗುರು. ಆದ್ರೂ ಆ ಅಮಲೂರಿನಲ್ಲಿ ಡಾನ್ ಸೆಲ್ವಡಾರ್ಗೆ ಈ ಅಕ್ಕ ತಮ್ಮನನ್ನ ಕಂಡ್ರೆ ಸಾಫ್ಟ್ ಕಾರ್ನ ಸ್ವಲ್ಪ, ಯಾಕಂದ್ರೆ ಅವರ ಅಪ್ಪನ ಕಾರಣಕ್ಕೆ ಸೌಹಾರ್ದ ಮನೋಭಾವ ಇರುತ್ತೆ. ಅವನ ಮಗಳು ರೆಬೆಕಾಗೆ ರಾಯ ಮನಸೋತಾಗ್ತಾನೆ. ಮನಮೋಹಕ ಅಂದ್ರೆ ಹೆಣ್ಣು ಅನ್ನೋದು ಅವನ್ಗೆ ತುಂಬಾನೇ ಇಷ್ಟ ಆ ಸಿನಿಮಾದಲ್ಲಿ ಅಂತ ಹೇಳ್ಬೋದು. ರಾಯನಿಗೆ ಒಂಥರ ಭೋಗದ ವಸ್ತು ಅನ್ನೋ ರೀತಿ ರಾಯ ಆ ಸಿನಿಮಾದಲ್ಲಿ ನೋಡ್ತಾ ಇರ್ತಾನೆ. ರಾಯನಿಗೆ ಸರ್ಕಸ್ ಕಂಪನಿಯ ಬೆಣ್ಣೆ ಬೊಂಬೆ ನಾದಿಯಾ ಮೇಲೆ ತಬಾಹಿ ಪ್ಯಾರ್ ಆಗ್ಬಿಡುತ್ತೆ ಗುರು. ಅಂದ್ರೆ ಲವ್ ಆಗ್ಬಿಡುತ್ತೆ. ಆ ಲವ್ ಆದಾಗ ತಬಾಹಿ ಅಂತಕ್ಕಂಥ ಸಾಂಗು, ಆ ಸಾಂಗ್ ಅಲ್ಲಿ ಸಖತ್ತಾಗಿದೆ. ಇದನ್ನ ನಾನು ಆ ಸಾಂಗ್ ನ ರಿವ್ಯೂ ಮಾಡಿದ್ದೀನಿ, ನನ್ನ ಚಾನಲ್ ಅಲ್ಲೇ ಇದೆ. ಸೊ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಅದರ ಲಿಂಕ್ ಕೂಡ ಹಾಕ್ತೀನಿ, ಹಾಗೆ ನೋಡ್ಕೊಂಬಿಡಿ ಒಂದ್ಸರಿ, ಸಖತ್ತಾಗಿದೆ. ಹಾಗೆ ಪ್ರೀತಿ ಬೇಕಂದ್ರೆ ಸೆಲ್ವಡಾರ್ಗೆ ಶತ್ರುತ್ವ ಕಟ್ಕೊಬೇಕು. ಇನ್ನ ನಶೆಯ ಸಾಮ್ರಾಜ್ಯ ಬೇಕಂದ್ರೆ ಸರ್ಕಸ್ ಕಂಪನಿಯ ಸುಂದರಿ ಇರ್ತಾಳಲ್ಲ, ಅವಳ ಸಹವಾಸನ ಬಿಡಬೇಕು ಅನ್ನುವಷ್ಟರ ಮಟ್ಟಿಗೆ ಒಂದು ಕ್ರಿಯೇಟ್ ಆಗ್ಬಿಡುತ್ತೆ. ಆಗ ಸೆಲ್ವಡಾರ್ನ ಶತ್ರುಗಳನ್ನ ಕೊಂದಂತ ರಾಯ ಅವನ ಹುಟ್ಟದ ಮಗುವಿಗಾಗಿ ಸೆಲ್ವಡಾರ್ನೆ ಬಲಿ ಪಡೀತಾನೆ ರಾಯ. ರೆಬೆಕಾಳ ಆಕ್ರೋಶ, ನಾದಿಯಾ ತಾಯಿ ತಂದ ತಪ್ಪಿಗೆ ಅಕ್ಕನಿಂದಲೂ ದೂರವಾಗುವ ರಾಯನ ಕತೆ ಮುಂದೆ ಹೆಂಗಾಗ್ತೈತೆ. ಸೊ ನಾದಿಯಾ ಮತ್ತವನ ಮಗ ಏನಾಗ್ತಾನೆ, ಅವನ ಸಾಮ್ರಾಜ್ಯ ಕನ್ಸು ಏನಾಗ್ತೈತೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿದ್ರೆ ಸಖತ್ತಾಗಿರುತ್ತೆ. ಸಿನಿಮಾದ ಎಲ್ಲ ಪಾತ್ರಗಳನ್ನು, ಚಿತ್ರಕಥೆಯನ್ನು ನಿರ್ದೇಶಕಿ ಗೀತು ಮೋಹನ್ ದಾಸ್ ನಾಜೂಕಾಗಿ ಎಣದಿದ್ರೆ, ಸಖತ್ತಾಗಿ ಜೋಡಿಸ್ತಾ ಹೋಗಿದ್ರೆ, ಒಂದು ಮಣಿಯ ರೀತಿಯಲ್ಲಿ ಒಂದಾದ್ಮೇಲೆ ಒಂದು ಪೋಣಿಸ್ತಾ ಹೋಗಿದ್ರೆ, ಎಷ್ಟ್ ತಮ್ಮ ಪಾತ್ರವನ್ನ ಖುದ್ದು ತಾವೇ ಮತ್ತೊಮ್ಮೆ ಹೆಣೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಆ ಲೆವೆಲ್ಗೆ ಅಲ್ಲಿ ಅವರ ಪಾತ್ರ ರಿವೀಲ್ ಆಗಿದೆ. ಇನ್ ಟ್ರೈಲರ್, ಟೀಸರ್, ಹಾಡುಗಳಲ್ಲಿ ಕಂಡಿರತಕ್ಕಂತ ರೊಮ್ಯಾನ್ಸ್, ವೈಲೆನ್ಸ್ ಎಲ್ಲವೂ ಸಿನಿಮಾದಲ್ಲಿ ಸೈಡ್ ಡಿಶ್ ಅಂತ ಹೇಳ್ಬೋದು. ಆ ಸಿನಿಮಾದಲ್ಲಿ ನೀವು ಟ್ರೈಲರ್, ಟೀಸರ್ ಅಲ್ಲಿ ಏನೇನು ನೋಡಿ ಕಮೆಂಟ್ಸ್ ಗಳು ಬಂದ್ವೋ, ಏನೇನು ವೈರಲ್ ಆಯ್ತೋ ಅದೆಲ್ಲನೂ ಇಲ್ಲಿ ಸೈಡ್ ಡಿಶ್ ಆಗಿರುತ್ತೆ. ಅಸ್ಲಿ ಮೇನ್ ಕೋರ್ಸ್ ಬೇರೆನೇ ಇದೆ ಗುರು. ಎಸ್, ಅದರಲ್ಲಿ ಯಶ್ ಶೈಲಿಯ ಪಂಚ್ ಡೈಲಾಗ್ಗಳ ಪೀಸ್ಗಳು ತುಂಬಿರ್ತಕ್ಕಂಥ ಬಿರಿಯಾನಿಯದ್ದೇ ಸಿಂಹಪಾಲು ಅಂತ ಹೇಳ್ಬೋದು. ಅಂದ್ರೆ ಯಶ್ ಅವರ ಡೈಲಾಗ್, ಆ ಶೈಲಿ, ಪಂಚ್ ಡೈಲಾಗ್ ಶೈಲಿ ಇದೆಯಲ್ಲ, ಅದೇ ಈ ಸಿನಿಮಾದಲ್ಲಿ ತುಂಬಾನೇ ಆವರಿಸ್ಕೊಂಡ್ಬಿಟ್ಟಿದೆ. ಇನ್ ಸಿನಿಮಾದ ಮೇಕಿಂಗ್ 5 ಸ್ಟಾರ್ ಹೋಟೆಲ್ ನಂತೆ ಸೂಪರ್ ಅಂತ ಹೇಳ್ಬೋದು. ಯಾಕೆ ಯಶ್ ಗೀತು ಅವರೊಂದಿಗೆ ಸಿನಿಮಾ ಮಾಡೋದಕ್ಕೆ ಒಪ್ಪಿದ್ರು ಅನ್ನೋದಕ್ಕೆ ಸೆಕೆಂಡ್ ಹಾಫ್ ನಲ್ಲಿ ನೀವು ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ಫಸ್ಟ್ ಹಾಫ್ ಇಂಡಿಯನ್ ಸಿನಿಮಾದ ಅನುಭವ ಸಿಕ್ಕರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಲ್ಲಿ ತಮಗೆ ಸರಿಸಾಟಿ ಇಲ್ಲ ಎನ್ನುವುದನ್ನ ರವಿ ಬಸರು ಮತ್ತೆ ನಿರೂಪಿಸಿದ್ರ ಅಂತ ಹೇಳ್ಬೋದು. ರಾಜೀವ್ ರವಿ ಕ್ಯಾಮ್ರಾ ಕ್ಲೋಸ್ ಅಪ್ ಗಳಲ್ಲಿ ಕಿಕ್ ಕೊಟ್ರೆ ರಾಮಾಯಣ ಚಿತ್ರದ ಗ್ರಾಫಿಕ್ಸ್ ಈ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳುತ್ತೆ. ಈ ಸಿನಿಮಾದಲ್ಲಿ ದೊಡ್ಡ ಸ್ಯಾಂಪಲ್ ತೆರೆಗಿಟ್ಟಿದ್ದಾರೆ ಗುರು.
ಮೇಕಿಂಗ್, ಡೈಲಾಗ್, ನಿರೂಪಣೆ, ಹಾಡುಗಳೆಲ್ಲವೂ ಇಂಡಿಯನ್ ಸಿನಿಮಾದ ಗುಣಮಟ್ಟವನ್ನ ಮೀರಿಸೋ ತರ ಇದೆ. ಇನ್ನ ಮಲ್ಟಿಪ್ಲೆಕ್ಸ್ ಗಳಲ್ಲಿ ನೋಡುವವರಿಗೆ ಕ್ಲಾಸ್ ದೃಶ್ಯ ವಿಭವ, ರೋಮಾಂಚನ ಗಳಿಸಿದ್ರೆ ಸಿಂಗಲ್ ಸ್ಕ್ರೀನ್ ಗಳಲ್ಲಿ ನೋಡುವವರಿಗೆ ಭರ್ಜರಿ ಆಕ್ಷನ್, ಡೈಲಾಗ್ಸ್, ಬಿಡುವು ಕೊಡದ ಮಜಾನೇ ಕೊಡ್ತೈತೆ ಅಂತ ಹೇಳ್ಬೋದು. ಹಾಲಿವುಡ್ಗೆ ಸಡ್ಡು ಹೊಡೆದ ಒಬ್ಬ ಕನ್ನಡಿಗನ ಸಿನಿಮಾ ಅಂತಾದ್ರೂ ಒಮ್ಮೆ ನೋಡಿ ಎಂಜಾಯ್ ಮಾಡ್ಬೋದು. ಇಲ್ಲ ಯಶ್ ಅವರ ಸಿನಿಮಾ ಅಂತಾದ್ರೂ ನೋಡಿ ಒಂದ್ಸರಿ ಎಂಜಾಯ್ ಮಾಡ್ಬೋದು. ಸೊ ಸಿನಿಮಾ ಆ ಲೆವೆಲ್ಗಿದೆ, ಅಂದ್ರೆ ಯಾವ ಲೆವೆಲ್ ಅಂದ್ರೆ ಆ ಲೆವೆಲ್ಗಿದೆ ಗುರು ಸಿನಿಮಾ. ವಂಡರ್ಫುಲ್ ಮೂವಿ. ಸೊ ಸಿನಿಮಾದಲ್ಲಿ ಒಂದ್ ಸ್ವಲ್ಪ ನಶೆನೆ ತುಂಬಿಕೊಂಡಿದೆ ಅಂತ ಹೇಳ್ಬೋದು. ಇಲ್ಲಿ ಕೆಲವರು ಸಿನಿಮಾ ಆ ತರ ಇದೆ ಈ ತರ ಇದೆ ಅಂತಾರೆ. ಇಲ್ಲಿ ಏನಂದ್ರೆ ತುಂಬಾ ನಶೆ ತುಂಬಿರುತ್ತೆ ಸಿನಿಮಾದಲ್ಲಿ, ಹಾಗೆ ಗೋವಾದಲ್ಲೇ ಜಾಸ್ತಿ. ಸೊ ಮಂಡ್ಯದಲ್ಲಿದ್ದ ಅಣ್ತಮ್ಮ ಗೋವಾದಲ್ಲಿ, ಅದು ಹಾಲಿವುಡ್ ಲೆವೆಲ್ ಅಲ್ಲಿ ಸಿನಿಮಾ ಸೂಪರ್ ಅಲ್ವಾ? ನಮ್ಮ ಕನ್ನಡಿಗ ಒಬ್ಬ ಹಾಲಿವುಡ್ ಲೆವೆಲ್ ಅಲ್ಲಿ ಬೆಳಿತಾ ಇದ್ದಾನೆ ಅಂದ್ರೆ ಆಟ್ಸಪ್ ಹೇಳಲೇಬೇಕಲ್ವಾ ಗುರು. ಅದಕ್ಕೋಸ್ಕರ ಆದ್ರೂ ನಾವು ಸಿನಿಮಾ ನೋಡ್ಬೇಕಲ್ಲ, ಖಂಡಿತ. ಸೊ ಸಿನಿಮಾದಲ್ಲಿ ನೀವು ಕೊಟ್ಟ ದುಡ್ಡಿಗೆ ಏನು ಮೋಸ ಇರಲ್ಲ. ಆದ್ರೆ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡೋದಕ್ಕೆ ಒಂದ್ ಸ್ವಲ್ಪ ಮುಜುಗರ ಅನ್ಸಿದ್ರು ಸಿನಿಮಾ ಓವರ್ ಆಲ್ ಚೆನ್ನಾಗಿದೆ. ಸೊ ಇನ್ನ ಇದರಲ್ಲಿ ಆಕ್ಷನ್ ಸೀನ್ಗಳು ಸೂಪರ್. ಇನ್ನ ಯಶ್ ಅವರ ಆಕ್ಟಿಂಗ್ ನೀವು ಹೇಳಂಗಿಲ್ಲ, ಸಖತ್ತಾಗಿದೆ ಅಂತ ಹೇಳ್ಬೋದು. ಓವರ್ ಆಲ್ ಸಿನಿಮಾ ಚೆನ್ನಾಗಿದೆ. ಸಾಕಷ್ಟು ಸ್ಕ್ರೀನ್ಗಳಲ್ಲಿ ನೆನ್ನೆ ತಾನೇ ರಿಲೀಸ್ ಆಗಿದೆ. ಭರ್ಜರಿ ಓಪನಿಂಗ್ ನ ಪಡ್ಕೊಂಡಿದೆ. ಟೀಸರ್, ಟ್ರೈಲರ್ಗೆ ಯಾವ ರೀತಿ ಜನ ರೆಸ್ಪಾನ್ಸ್ ಸಿಕ್ತೋ ಅದ್ರ 7ರಷ್ಟು ಸಿನಿಮಾಗೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಸಿನಿಮಾ ಯಾರೆಲ್ಲ ನೋಡಿಲ್ಲ, ನೋಡ್ಬೇಕು ಅಂತ ಕಾಯ್ತಾ ಇದ್ರು, ದಯಮಾಡಿ ಕಮೆಂಟ್ಸ್ ಅಲ್ಲಿ ಕಮೆಂಟ್ ಹಾಕಿ ಸಿನಿಮಾನ ನೋಡಿ. ಯಾಕಂದ್ರೆ ನಮ್ಮ ಕನ್ನಡ ಸಿನಿಮಾ ಹಾಲಿವುಡ್ ಲೆವೆಲ್ ಅಲ್ಲಿ ನಮ್ಮ ಕನ್ನಡ ಹುಡುಗ ಬೆಳೀತಾ ಇದ್ದಾನೆ ಅಂದ್ರೆ ಖಂಡಿತ ನಾವು ಒಂದ್ಸರಿ ನೋಡ್ಲೇಬೇಕಲ್ವಾ, ಖಂಡಿತ. ಹಂಗಾಗಿ ಸಿನಿಮಾನ ಅದ್ ಹೇಗೆ ಇರ್ಲಿ ಒಂದ್ಸರಿ ಥಿಯೇಟರ್ ನೋಡೋಣ ಸಿನಿಮಾನ. ಯಾಕಂದ್ರೆ ನಮ್ಮ ಕನ್ನಡ ಹುಡುಗ ಹಾಲಿವುಡ್ ಲೆವೆಲ್ಗೆ ಸದ್ದು ಮಾಡ್ತಾ ಇದ್ದಾನೆ ಅಂದ್ರೆ ನಾವು ಆ ಸಿನಿಮಾಗೆ ಸಾಕಷ್ಟು ಒತ್ತನ್ನ ಕೊಡ್ಬೇಕು, ನೋಡ್ಲೇಬೇಕು ಖಂಡಿತ ಅಂತ ಹೇಳ್ತಾ, ಸೊ ಸಿಗೋಣ ಮುಂದಿನ ವಂಡರ್ಫುಲ್ ವಿಡಿಯೋದೊಂದಿಗೆ. ಧನ್ಯವಾದಗಳು, ಶುಭ ದಿನಗಳು. ಟಾಕ್ಸಿಕ್ ಸಿನಿಮಾದ ಬಗ್ಗೆ ನಿನ್ನೆ ತಾನೇ ರಿಲೀಸ್ ಆಗಿದೆ ಟಾಕ್ಸಿಕ್ ಸಿನಿಮಾ. ಯಶ್, ನಯನತಾರಾ, ಕಿಯಾರಾ ಅಡ್ವಾನಿ, ರುಕ್ಮಿಣಿ ವಾಸನ್, ತಾರಾ ಸುತಾರಿಯಾ, ಹುಮಾ ಕುರೇಶಿ, ಸುದೇವ್ ನಾಯರ್, ಬಾಲಾಜಿ ಮನೋಹರ್, ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದರೆ. ಪ್ಯಾನ್ ಇಂಡಿಯಾ ಸಿನಿಮಾ. ಗೀತು ಮೋಹನ್ ದಾಸ್ ಅವರ ನಿರ್ದೇಶನ ಮತ್ತು ರವಿ ಬಸ್ರು ಅವರ ಸಂಗೀತ ನಿರ್ದೇಶನ, ರಾಜೀವ್ ರವಿ ಅವರ ಛಾಯಾಗ್ರಹಣ ಅದ್ಭುತ ಅಂತ ಹೇಳ್ಬೋದು. ಹಾಗೆ ಈ ಸಿನಿಮಾಗೆ ರಿಲೀಸ್ ಆಗಿದೆ ನಿನ್ನೆ. ಸೊ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಜನ ಥಿಯೇಟರ್ ಇಂದ ಹೊರಗಡೆ ಬರ್ತಾ ಇರ್ತಕ್ಕಂಥವ್ರು ಕೆಲವೊಬ್ರು ಮಿಶ್ರ ಪ್ರತಿಕ್ರಿಯೆನ ಕೊಡ್ತಾ ಇದ್ರೆ. ಅಂದ್ರೆ ಕೆಲವೊಬ್ರು ಚೆನ್ನಾಗಿಲ್ಲ, ವೇಸ್ಟ್ ಅಂತ ಹೇಳ್ತಾರೆ, ಇನ್ನು ಕೆಲವೊಬ್ರು ಸೂಪರ್ ಅಂತ ಹೇಳ್ತಾ ಇದ್ರೆ. ಸೊ ಅದೇನೇ ಆಗ್ಲಿ ಸಿನಿಮಾ ನೋಡಿದ್ರೆ ಖಂಡಿತ ಯಾರಿಗಿಷ್ಟ ಆಗುತ್ತೆ ಯಾರಿಗಿಷ್ಟ ಆಗಲ್ಲ ಅನ್ನೋದನ್ನ ನೀವು ತಿಳ್ಕೊಬಹುದು. ಸೊ ಚಿಕ್ಕದಾಗಿ ನಾನೊಂದ ರಿವ್ಯೂನ ಕೊಡೋದಿಕ್ಕೆ ಅಂತ ಬಂದಿದ್ನಿ. ಸೊ ದಯಮಾಡಿ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್, ಶೇರ್, ಕಮೆಂಟ್ಸ್ ಕೊಟ್ಬಿಡಿ. ನೀವು ಕೊಡೋ ಲೈಕ್, ಶೇರು, ಕಮೆಂಟ್ಸ್ ಒಂದೇ ಒಂದು ಸಬ್ಸ್ಕ್ರೈಬ್ ನನ್ಗೆ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ